ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಸಹ ಒಂದು ಅತ್ಯುತ್ತಮವಾದ ಕಥೆಯೊಂದಿಗೆ ಬಂದಿದ್ದೇನೆ. ಒಡಲಾಳದಿಂದ ಹಾಗೆ ಸುಮ್ಮನೆ. ಹೌದು ಸ್ನೇಹಿತರೆ, ಒಬ್ಬನೇ ಮಗನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಓದಿಸಿ ಮಮತೆಯಿಂದಲೇ ಬೆಳೆಸಿದ್ದರು. ತಂದೆ ತಾಯಿಯರ ನಿಷ್ಕಲ್ಮಶ ಪ್ರೀತಿಯನ್ನು ಸವಿಯುತ್ತಾ ಸನ್ಮಾರ್ಗದಲ್ಲಿ ಬೆಳೆದ ಮಗ ಅಪ್ರತಿಮ ಸಾಧನೆ ಮಾಡಿ ಪ್ರಖ್ಯಾತ ಕಂಪನಿಯೊಂದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿದಾಗ ತಾಯಿ ತಂದೆಯರ ಕಣ್ಣಿನಲ್ಲಿ ಅಗಾಧವಾದ ಸಂತೃಪ್ತಿ ಕಂಡು ಹೆತ್ತವರನ್ನು ಅತ್ಯಂತ ಮಮತೆಯಿಂದ ಜೋಪಾನವಾಗಿ ನೋಡಿಕೊಳ್ಳಬೇಕೆಂಬುದನ್ನು ಮನಸ್ಸು ಮಾಡಿದ. ಆದರೆ ತಾನು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದವಳ ಬಳಿಗೆ ಮನಸೋತು ತಾಯಿ ತಂದೆಯರ ಒಪ್ಪಿಗೆಯನ್ನು ಪಡೆದು ಮದುವೆಯೂ ಸಹ ಆದ. ಎಲ್ಲವೂ ಚಂದವಾಗಿಯೇ ಇತ್ತು. ಈ ನವ ದಂಪತಿಗಳಿಗೆ ಮಗುವಾದ ನಂತರ ಹೆಂಡತಿ ಬದಲಾಗಿ ಬಿಟ್ಟಳು. ನಿನ್ನ ತಾಯಿ ತಂದೆಯರಿಂದ ನನಗೆ ಕಿರಿಕಿರಿಯಾಗುತ್ತಿದೆ, ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸು ಎನ್ನುವ ನಿತ್ಯದ ಒತ್ತಾಯಕ್ಕೆ ಮಣಿದು ವಿಧಿ ಇಲ್ಲದೆ ಗಟ್ಟಿ ಮನಸ್ಸು ಮಾಡಿ ಮನಸ್ಸಿಲ್ಲದೆ ತಂದೆ ತಾಯಿಯರನ್ನು ವೃದ್ಧಾಶ್ರಮಕ್ಕೆ ಸೇರಿಸಿಯೇ ಬಿಟ್ಟ. ಹೆತ್ತವರ ಸಂಕಟ ಮುಗಿಲು ಮುಟ್ಟಿತು. ವಿಧಿಯನ್ನು ದೂರುವುದೊಂದೇ ಅವರ ಪಾಲಾಯಿತು. ಕಾಲಾಯ ತಸ್ಮೈ ನಮಃ. ಆ ಸಾಫ್ಟ್ವೇರ್ ದಂಪತಿಗಳಿಗೂ ಈಗಾಗಲೇ ಮಗ ಹುಟ್ಟಿದ್ನಲ್ವಾ, ಅವನು ಬೆಳೆದ, ಚೆನ್ನಾಗಿ ಓದಿದ, ಉನ್ನತ ಅಧಿಕಾರಿಯೂ ಆದ. ತನಗರಿವಿಲ್ಲದೆ ಆತ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿದ. ಅಲ್ಲಿನ ಮೇಲ್ವಿಚಾರಕರು ಅಲ್ಲಿದ್ದವರನ್ನೆಲ್ಲ ಪರಿಚಯ ಮಾಡಿಕೊಡುವಾಗ ತನ್ನ ಅಜ್ಜಿ ತಾತ ಕೂಡ ಪರಿಚಯವಾದರು. ಅವರ ಮಗ ತನ್ನ ತಂದೆಯೇ ಎಂದು ತಿಳಿದು ಅತ್ಯಂತ ಕೋಪಭರಿತನಾಗಿ ಬಹಳ ದುಃಖದಿಂದ ಪಶ್ಚಾತ್ತಾಪ ಪಟ್ಟುಕೊಂಡು ಅಲ್ಲಿನ ಅಧಿಕಾರಿಗಳ ಅನುಮತಿ ಪಡೆದು ಅಜ್ಜಿ ತಾತರನ್ನು ಮನೆಗೆ ಕರೆತಂದು ತನ್ನ ಹೆತ್ತವರ ಮುಂದೆ ನಿಲ್ಲಿಸಿದ. ಜೊತೆಗೆ, ಅಪ್ಪ ಅಮ್ಮ ಇಲ್ಲಿ ಕೇಳಿ, ಅಜ್ಜಿ ತಾತ ಎಲ್ಲಿರಬೇಕು ಅಲ್ಲಿಗೆ ಬಂದಾಯಿತು, ಈಗ ನೀವು ಅವರಿದ್ದಲ್ಲಿಗೆ ಹೋಗಿ ಎಂದು ಖಡಾಖಂಡಿತವಾಗಿ ಹೇಳಿದ. ಇದನ್ನು ಗಮನಿಸಿದ ಅಜ್ಜಿ ತಾತ, ಬೇಡ ಮಗು, ಅವರನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಬೇಡ, ಆ ಸಂಕಟ ನಮಗೆ ಸಾಕು ಎಂದು ಹೇಳಿದಾಗ ಸಾಫ್ಟ್ವೇರ್ ದಂಪತಿಗಳ ಮನಸ್ಸು ಹೇಗಾಗಿರಬೇಡ. ಹೌದು ಸ್ನೇಹಿತರೆ, ಇದು ಸಾಕಷ್ಟು ಜನರ ಬದುಕಿನಲ್ಲಿ ನಿತ್ಯ ನಡೆಯುತ್ತಿರುವಂತಹ ಒಂದು ಸಂಗತಿಯಾಗಿದೆ. ಆದರೆ ಯಾವುದಕ್ಕೂ ಕಾಲವೇ ಉತ್ತರ ಕೊಡುತ್ತದೆ ಎಂಬುದನ್ನು ನಾವೆಲ್ಲರೂ ತಿಳಿದುಕೊಂಡಾಗ ಮಾತ್ರ ಬದುಕಿನ ಸಾರ್ಥಕತೆಯ ಬಗ್ಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಚಿತ್ರಣ ಮೂಡುತ್ತೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ಈ ಒಂದು ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.